ಹಾಕಿಕಂತ್ರಿ ಬ್ಯಾಗು ಬೇಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆಯ ಹುಡುಗಿ ನೇತ್ರ ಕಾವ್ಯ. ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಯಾಕೋ ಮಂಜುನಾಥ ತುಂಬ ಕರೀತಾ ಇರೋ ಥರ ಅನಿಸ್ತಾ ಇದೆ. ಸೊ ಇವಾಗ ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ ಜೊತೆ ಕಾರಲ್ಲಿ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇವಾಗ 5:15 ಟೈಮು. ಅರೌಂಡ್ 12 o'clock ವಿಲ್ ರೀಚ್ ದೇರ್. ನೋಡೋಣ ಬನ್ನಿ ಹೇಗಿರತ್ತೆ ಜರ್ನಿ ಅಂತ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇದು ನನ್ನ ತಮ್ಮ ಮಿಸ್ಟರ್ ದರ್ಶನ್ ಗೌಡ. ದಿಸ್ ಇಸ್ ಮೈ ಫ್ರೆಂಡ್ ಮಿಸ್ಟರ್ ಚೆನ್ನಬಸವ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಎಲೆಕ್ಟ್ರಾನಿಕ್ ಸಿಟಿಲಿ ಇದ್ದೀವಿ. ನೋಡಿ ನನ್ನ ಹ್ಯಾಂಡ್ಸಮ್ ತಮ್ಮ. ಹೆಂಗಿದೆ ನೋಡಿ ಟ್ರಾಫಿಕ್. ಇವರೇ ನಮ್ಮ ಡ್ರೈವರ್. ತುಂಬ ಟ್ರಾಫಿಕ್ ಇದೆ ಫ್ರೆಂಡ್ಸ್. ನನ್ನ ತಮ್ಮಂಗೆ ಹಸುವಾಗಿದ್ದ ಕಾರಣ ಊಟಕ್ಕೆ ನಿಲ್ಸಿದ್ವಿ. ಊಟ ಅಲ್ಲ, ಸ್ನ್ಯಾಕ್ಸಿಗೆ ನಿಲ್ಸಿದ್ದೀವಿ. ಟೀ ಕುಡಿಯೋ ಟೈಮ್ ಆಗಿದ್ದಕ್ಕೆ ಟೀ ಕುಡಿತಾ ಇದ್ದೀವಿ. 3 ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀವಿ. ಬಂದಿದೆ. ಶೆಕೆ ಇದೆ ಹೊರಗೆ. ಇದ್ರ ಒಳಗೆ ಹೋಗ್ಬೇಕು ಸುಮ್ಮನೆ. 6 hours ಟ್ರಾವೆಲ್ ಮಾಡಿ ನಾವಿವಾಗ ಫೈನಲಿ ವಿ ಹ್ಯಾವ್ ರೀಚ್ ಧರ್ಮಸ್ಥಳ. ಬೆಳಿಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ 1 ಗಂಟೆಗೆ ರೀಚ್ ಆಗಿದ್ವಿ. ಇನ್ನೂ ನಿದ್ದೆ ಎಲ್ಲ ಸರಿಯಾಗಿ ಆಗಿಲ್ಲ. ಬಟ್ ಮಂಜುನಾಥಂಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಇವಾಗ ಹೋಗೋಣ ಬನ್ನಿ. ಕ್ಯೂ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಸ್ಟೇ ಟ್ಯೂನ್ಡ್. ನಾವಿವಾಗ ದೇವಸ್ಥಾನದ ಮುಖ್ಯ ದ್ವಾರದ ಒಳಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಸಮಯ 6 ಗಂಟೆ ಆಗಿದೆ. ಎಲ್ಲರೂ ನೇತ್ರಾವತಿ ನದಿ ಇನ್ನು ನೋಡಿ. ಇವಾಗ ನಾವು ಲೈನ್ ಹತ್ರ ಹೋಗ್ತಾ ಇದ್ದೀವಿ. ಹೇಳಿ ಮೇಡಮ್, ಹೇಗಿದೆ ನಿಮ್ಮ ಅನಿಸಿಕೆ? ಬಂದಿರೋದಕ್ಕೆ ಸ್ವಲ್ಪ ಲೈನ್ ಕಡಿಮೆ ಇದೆ. ಮಂಜುನಾಥನ ಹತ್ರ ಕೇಳ್ಕೊಳೋದಕ್ಕೆ. ದರ್ಶನ ಆಗಿದೆ ಫ್ರೆಂಡ್ಸ್. ಇವಾಗ ನಮ್ಮದು ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವು. ಹೇಗಿತ್ತು?
ಚೆನ್ನಾಗಿದೆ. ಫಸ್ಟ್ ಟೈಮ್ ಅಲ್ಲ? ಹಾಂ ಹೌದು, ಚೆನ್ನಾಗಿದೆ. ದರ್ಶನ ಬೇಕು. ಹಿಂಗೆ ತೆಗೆದುಬಿಟ್ರು, 2 ದರ್ಶನ ಆಗಿತ್ತು. ಬಾಯ್ ಬಾಯ್. ಪಾಯಿಂಟ್ ಹತ್ರ ಬಂದಿದ್ದೀವಿ. ಇವಾಗ ನಾವು ಇದು ಶ್ರವಣ ಬೆಳಗೊಳ ಥರ ಇರೋ ಒಂದು ಸ್ಟ್ಯಾಚ್ಯೂ ಹತ್ರ ಬಂದಿದ್ದೀವಿ. ಯಾವ ಸ್ಟ್ಯಾಚ್ಯೂ ಅದು? ಗೋಳಗೊಮ್ಮಟೇಶ್ವರ. ಗೊಮ್ಮಟೇಶ್ವರ ಹತ್ರ ಬಂದಿದ್ದೀವಿ. ಗೊಮ್ಮಟೇಶ್ವರ. ಫ್ರೇಮ್ ಒಳಗೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇವಾಗ ನಮ್ಮ ಇವಾಗ ನಾವು ಚೆಕ್ಔಟ್ ಮಾಡಿ ಊಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇದು ನನ್ನ ಸ್ಟೈಲ್, ಇದೆ ನನ್ನ ತಮ್ಮನ ಸ್ಟೈಲ್, ಇದು ನಮ್ಮ ಫ್ರೆಂಡಿನ ಸ್ಟೈಲ್. ಸ್ವಲ್ಪ ಬಿಸಿಲಿದೆ, ತುಂಬಾ ಇದೆ. ಇವಾಗ ಊಟ ಮಾಡಿ ಸುಬ್ರಹ್ಮಣ್ಯಕ್ಕೆ ಹೊರಡಬೇಕು. ಇಲ್ಲಿ ಶಾಪಿಂಗ್ ಅಂತ ಬಂದರೆ ಐ ವುಡ್ ಪ್ರಿಫರ್ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಇರ್ತಾರೆ. ಇಲ್ಲಿಗೆಲ್ಲ ಒಳ್ಳೆಯದು, ಅದರ ಅಡುಗೆನೂ ಮಾಡ್ಬೋದು. ಸೊ ಕೋಕೋನಟ್ ಆಯಿಲ್ ತೊಗೊಂಡು ನಾವು ಸುಬ್ರಹ್ಮಣ್ಯಕ್ಕೆ ಹೊರಡ್ತೀವಿ. ಅಲ್ಲಿಂದ ವಿ ಆರ್ ಪ್ಲ್ಯಾನಿಂಗ್ ಟು ವಿಸಿಟ್ ಸಕಲೇಶ್ಪುರ. ನಾಟ್ ಶೂರ್ ಐ ಸ್ಟೇ. ಪಾರ್ಕಿಂಗ್ ಎಲ್ಲ ಹಾಕೋಣ. ಎಲ್ಲರೂ ಇದ್ರೆ ಹಾಕದ. ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಊಟದ ಟೈಮಿಂಗ್ಸ್ ಬಂದು 11 to 2:30 ಐ ಗೆಸ್. ತಿನ್ನೋದಂತೆ ಬರ್ತದೆ. ನೀವು ತಿನ್ನಬೇಡಿ ಹಂಗಾದ್ರೆ. ನಾವು ತಿಂತೀವಿ. ಇವ್ರು ಯಾವತ್ತೂ ಧರ್ಮಸ್ಥಳ ಟೇಸ್ಟ್ ಮಾಡಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರತ್ತೆ, ಅನ್ನ ಸಾರು ಪಲ್ಯ. ಅದವ್ರ ಮನೆ ಅಲ್ಲಪ್ಪ, ತುಂಬ ದೊಡ್ಡ ಹಾಲು. ಹೇಗನ್ನಿಸ್ತಿದೆ? ನಾವಿವಾಗ ಫಿಶ್ ನೋಡಕ್ ಬಂದಿದ್ದೀವಿ. ಫಿಶ್ ಮ್ಯೂಸಿಯಂ ಇದು. ಫ್ರೀ ಆಗಿ ಚಂದ ಇದೆ. ತುಂಬ ಶೆಕೆ ಫ್ರೆಂಡ್ಸ್, ಫುಲ್ ಬಿಸಿಲು. ವಿಡಿಯೋ ಮಾಡ್ತಿದ್ದೆ. ಇದು ಇನ್ನೂ ಇದೆ, ವೈಟ್ ಇನ್ನೂ ಬದುಕಿದೆ. ಗ್ಲಾಸ್. ಏನು ಬದುಕಿದವ ಸತ್ತಿದವ. ನಾವು ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ತುಂಬ ಬಿಸಿಲಿದೆ. ಮೋಸ್ಟ್ಲಿ ದೇವಸ್ಥಾನ ಕ್ಲೋಸ್ ಆಗಿರಬೇಕು, ಮತ್ತು 3 ಗಂಟೆಗೆ ಓಪನ್ ಆಗತ್ತಂತೆ. ಸೊ ಬನ್ನಿ ಹೋಗೋಣ, ಹೇಗಿದೆ ಸುಬ್ರಹ್ಮಣ್ಯ ಅಂತ ನೋಡೋಣ. ಸಾಕು ಸಾಕು.
ನೋಡ ಹುಡಿ ಚೆನ್ನಾಗಿದೆ. ಏನಾದರೂ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಓಕೆ ಫ್ರೆಂಡ್ಸ್, ಬಾಯ್. ಹೇಗಿತ್ತು ಡ್ರೈವಿಂಗ್? ಡ್ರೈವಿಂಗ್ ಚೆನ್ನಾಗಿತ್ತು, ರೋಡ್ ತುಂಬ ಚೆನ್ನಾಗಿದೆ. ಹ್ಞೂ, ಮಲೆನಾಡು ರೋಡ್ಗಳು ಓಡ್ಸೋಕ್ಕಂತೂ ಸೂಪರಾಗಿರುತ್ತೆ. ಬನ್ನಿ ಎಲ್ಲ ಒಂದು ಸಲ. ನಿಮ್ಮದು ಹೇಗಿತ್ತು ಕೋ ಪ್ಯಾಸೆಂಜರ್? ಚೆನ್ನಾಗಿತ್ತು. ಒಳಗಡೆ ಇದಾಗ್ತಾ ಇತ್ತಾ ನಾನು ಓಡಿಸ್ಬೇಕಿತ್ತು ಅಂತ? ಇಲ್ಲ, ಹಂಗೇನಿಲ್ಲ, ನನ್ನ ತುಂಬ ಓಡಿಸ್ತೀರಾ? ಬನ್ನಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ. NH75 falls. NH75. Where is fall? ಇದೇ ಅಲ್ಲೂ ಕಾಣೋದೀಗ ಬಿಸಿಲಲ್ಲಿ ಅಲ್ವಾ? ಕ್ಲೋಸ್ ಮಾಡಿದಾರ. ಕ್ಲೋಸ್ ಆಗಿದೆಯಾ? ಏನು